ನಂದಿನಿ ಶಿಕ್ಷಣ ಸಂಸ್ಥೆ ಎನ್ಸಿಟಿಇ ಅನುಮತಿ ಪಡೆಯದೆ ನಿರ್ವಹಣೆ, ವಿಶ್ವವಿದ್ಯಾಲಯ ಸಂಯೋಜನೆ ರದ್ದು, ಹೈಕೋರ್ಟ್ನಲ್ಲಿ ಪಿಐಎಲ್. ರೂಪೇಶ್. ಶಿಕ್ಷಣ ಪರಿಷತ್ ಅನುಮೋದನೆ ಇಲ್ಲದೆ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದ್ದು, ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ. ಕೋರ್ಟ್ನಲ್ಲಿ ಈ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ರೂಪೇಶ್ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಮಾಹಿತಿ ಪಡೆದಿದ್ದು, ಕಡ್ಡಾಯವಾಗಿ ಎನ್ಸಿಟಿಇ ಅನುಮತಿ ಪಡೆಯಬೇಕಿದ್ದ ಸಂಸ್ಥೆ ಅನುಮತಿ ಇಲ್ಲದೆ ಅನಧಿಕೃತವಾಗಿ ವಿದ್ಯಾರ್ಥಿಗಳ ಪ್ರವೇಶ ಪಡೆದಿದೆ. ಸಮರ್ಪಕ ದಾಖಲಾತಿ ಪೂರ್ವಾನುಮತಿ ಪಡೆಯದೇ ಇರುವುದರಿಂದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಂಯೋಜನೆಯನ್ನು ರದ್ದುಗೊಳಿಸಿ ಆದೇಶಿಸಿದೆ ಎಂದರು. 2016 ಮತ್ತು 2017ರಿಂದಲೇ ಅನುಮತಿ ಪಡೆಯದೇ ಇದ್ದರೂ ವಿಶ್ವವಿದ್ಯಾಲಯಕ್ಕೆ ಮಾಹಿತಿ ನೀಡದೆ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗಿದೆ. 2021-22 ಸಾಲಿನಿಂದಲೂ ಸಮರ್ಪಕ ದಾಖಲೆ ನೀಡದೇ ಇರುವುದು ಬೆಳಕಿಗೆ ಬಂದಿದೆ. ತಪ್ಪು ಮಾಹಿತಿ ನೀಡಿರುವ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ 2024-25ನೇ ಸಾಲಿನಿಂದಲೇ ಸಂಯೋಜನೆ ರದ್ದುಗೊಂಡಿದ್ದರೂ ಜಾಹೀರಾತು ಮೂಲಕ ಪ್ರವೇಶ ನೀಡುವುದಾಗಿ ಸಂಸ್ಥೆ ಹೇಳಿ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವುದನ್ನು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ಅನುಮತಿ ಇಲ್ಲದೆ ಇರುವ ಇತರೆ ಕಾಲೇಜುಗಳನ್ನು ಸ್ಥಗಿತಗೊಳಿಸಿ ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಕೋರ್ಟ್ಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಡಾಕ್ಟರ್ ನರಸಿಂಹರು ನಂದಿನಿ ಮೆಮೋರಿಯಲ್ ಎಜುಕೇಶನ್ ಟ್ರಸ್ಟ್ ನಡೆಸ್ತಾ ಇರೋ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಅಂದ್ರೆ ನಂದಿನಿ ಕಾಲೇಜ್ ಆಫ್ ಎಜುಕೇಶನ್ ಇಂದಿನವರೆಗೆ ರಾಷ್ಟ್ರೀಯ ಅಧ್ಯಾಪಕರ ಶಿಕ್ಷಣ ಪರಿಷತ್ ಅಂದ್ರೆ ಎನ್ಸಿಟಿಇ ಇಂದ ಯಾವುದೇ ಅನುಮೋದನೆ ಪಡೆಯದೆ ಮತ್ತು ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡುತ್ತಾ ಇಂದಿನ ದಿನವರೆಗೂ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಈ ಸತ್ಯವು ನಮಗೆ RTI ಪ್ರತ್ಯುತ್ತರದಿಂದ ಬಯಲಾಗಿದೆ. ಹಿಂದೆ ರಾಯಚೂರು ವಿಶ್ವವಿದ್ಯಾಲಯ ಎಂದು ಕರೆಯಲ್ಪಡುತ್ತಿದ್ದ ಇಂದಿನ ಆದಿಕವಿ ಶ್ರೀ ಮಹರ್ಷಿ ವಿಶ್ವವಿದ್ಯಾಲಯವು ಈ ಒಂದು ವಿಷಯ ಗೊತ್ತಾದ ಮೇಲೆ ತಕ್ಷಣ ಈ ಕಾಲೇಜಿನ ಸಂಯೋಜನೆಯನ್ನು ರದ್ದುಗೊಳಿಸಿದ್ದಾರೆ. ಕಳೆದ ವಾರ ಅದನ್ನ ಇದನ್ನ ಪೂರ್ಣ ಮಾಹಿತಿ ಕೊಡ್ತೀನಿ. ಇವಾಗ ಜಸ್ಟ್ ಹೇಳ್ತಾ ಇದ್ದೀನಿ. ಈ ಉಲ್ಲಂಘನೆಗೆ ನ್ಯಾಯ ಕೊಡಿಸಲು ಮತ್ತು ವ್ಯವಸ್ಥಿತ ಸುಧಾರಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ದಾಖಲಾಗಿದೆ. ಇಂದು ನಾವು ತಮ್ಮೆಲ್ಲರೊಂದಿಗೆ ಒಂದು ದೃಢೀಕೃತ ದಾಖಲೆಗಳನ್ನು ಹಂಚಿಕೊಳ್ಳುತ್ತಾ ಮತ್ತೆ ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ. ಮೊದಲು ಈ ಗಂಭೀರ ಸಮಸ್ಯೆಯ ಬಗ್ಗೆ ವಿವರವಾಗಿ ಗಮನ ಹರಿಸುತ್ತೇವೆ. 2005ರ ಮಾಹಿತಿ ಹಕ್ಕು ಅಧಿನಿಯಮ 2005ರ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಸಲ್ಲಿಸಲಾದ RTI ಅರ್ಜಿಯ ಮೂಲಕ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯವು 2017-18ರಿಂದ ಇಂದಿನವರೆಗೂ ಎನ್ಸಿಟಿಯ ದಕ್ಷಿಣ ಪ್ರಾದೇಶಿಕ ಸಮಿತಿಯಿಂದ ಯಾವುದೇ ರೀತಿಯ ಪರ್ಮಿಷನ್ ಅಥವಾ ಅನುಮೋದನೆ ಪಡೆಯದೆ ಕಾರ್ಯನಿರ್ವಹಿಸುತ್ತಿರುವುದು ಬಯಲಾಗಿದೆ. ಈ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.